ಹಾಯ್ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ರಿ? ಎಲ್ಲರೂ ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಬೆಳಗ್ಗೆ ಎದ್ದು ಹೊರಗೆ ನೋಡಿದರೆ ಸಿಕ್ಕಾಪಟ್ಟೆ ಮಳೆನೇ ಬೀಳ್ತಾ ಇದೆ. ಈ ಕಡೆಂತೂ ಮಳೆ ಇದೆ. ಮಳೆ ಇದ್ದರೆ ಏನಂತೆ ನಮ್ಮ ಕೆಲಸ ಅಂತೂ ಇದ್ದೇವೆ. ಕಸ ಎಲ್ಲ ಗುಡಿಸ್ಕೊಂಡಾಯಿತು. ಇವಾಗ ಸ್ನಾನವನ್ನು ಮಾಡಿ ರಂಗೋಲಿ ಎಲ್ಲ ಹಾಕ್ಕೊಂಡು ಪೂಜೆ ಎಲ್ಲ ಮಾಡಿ ಇವಾಗ ಏನಂತಂದರೆ ಏನಾದರೂ ಬೆಳಗ್ಗೆ ಕುಡಿಬೇಕಲ್ಲ, ಅದಕ್ಕೆ ಏನಂತಂದರೆ ಬ್ಲ್ಯಾಕ್ ಟೀ ಮಾಡ್ತಾಯಿದ್ದೀನಿ. ಬ್ಲ್ಯಾಕ್ ಟೀ ಮಾಡಿ ಬ್ಲ್ಯಾಕ್ ಟೀನು ಕುಡಿದ್ಮೇಲೆ ಇವಾಗ ಸ್ವಲ್ಪ ನಾಷ್ಟಾಕ್ಕೆ ಅವಲಕ್ಕಿ ಮಾಡತ್ತೀನಿ. ನಾಷ್ಟ ಅವಲಕ್ಕಿನ ಮಾಡಿದ್ವಿ. ಮತ್ತು ಇವಾಗ ಏನಂತಂದರೆ ಎಲ್ಲ ಬೇಳೆಗಳು ಖಾಲಿಯಾಗಿದ್ವಿ. ಆ ಬೇಳೆಗಳನ್ನ ಸ್ವಲ್ಪ ಡಬ್ಬಿಯಲ್ಲೆಲ್ಲ ಹಾಕಿಡ್ತಾ ಇದ್ದೀನಿ. ಹೆಸರು ಬೇಳೆ ಮತ್ತು ಹೆಸರು ಕಾಳನ್ನು ತಂದಿದ್ದರು, ಅದನ್ನು ಖಾಲಿಯಾಗಿದ್ವು ಡೈಲಿ ಸಾರು ಮಾಡಿ. ಇವಾಗ ಏನಂತಂದರೆ ಅವನ್ನ ಡಬ್ಬಿಲಿ ಹಾಕಿಡತ್ತಿದ್ದೀನಿ. ಬೇಳೆ ಎಲ್ಲ ತೆಗಿಯೋದು ಮುಗಿತು. ಇವಾಗ ಏನಂತಂದರೆ ಮಧ್ಯಾಹ್ನ ಅಡುಗೆದು ರೆಡಿ ಮಾಡಬೇಕಲ್ಲ, ಅದಕ್ಕೆ ಸಾರಿಗಂತ ಹೆಸರು ಕಾಳನ್ನು ಹಾಕ್ತಾಯಿದ್ದೀನಿ. ಹೆಸರು ಕಾಳು ಹಾಕಿ ಅದರಲ್ಲೇನೋ ಒಂದು ಟೊಮೆಟೊ ಹಾಕಿ ನೀರು ಹಾಕಿ ಕುದಿಲಿಕ್ಕೆ ಇಡೋದು. ಒಂದು 2-3 ವಿಸಿಲ್ ಹೊಡೆದ್ರೆ ಕಾಳೆಲ್ಲ ಚೆನ್ನಾಗಿ ಕುದೀತಾವೆ. ಅದನ್ನೇ ಸಾರು ಮಾಡೋದು. ಮತ್ತು ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಹಸಿ ಮೆಣಸಿನ್ಕಾಯಿ ಚಟ್ನಿನ ಹೇಗೆ ಮಾಡೋದಂತ ತೋರಿಸಿದ್ದೀನಿ ನೋಡಿ. ಕಾಳನ್ನು ಕುದಿಲಿಕ್ಕೆ ಇಟ್ಟಿದ್ದೀನಿ. ಇಟ್ಟ ನಂತರ ಇವಾಗ ಚಪಾತಿ ಹಿಟ್ಟನ್ನು ಅದ್ಕೊಂಡು ಚಪಾತಿ ಮಾಡಿ ಅದೇ ತವೆಯಲ್ಲಿ ನಾನು ಏನಂತಂದರೆ ಮೆಣಸಿನ್ಕಾಯಿನ ಹುರ್ಕೊಳ್ತಾ ಇದ್ದೀನಿ. ಚಪಾತಿ ಮಾಡೋದೂ ಕೂಡ ಮುಗಿತು. ಇವಾಗ ಏನಂತಂದರೆ ಮೆಣಸಿನ್ಕಾಯಿನ ಹುರ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕಿ. ಈ ಚಟ್ನಿಯನ್ನು ಮಾಡಬೇಕಂದ್ರೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮ್ಯಾಟೊ, ಅದೇ ರೀತಿಯಾಗಿ ಕೊತ್ತಂಬರಿ, ಬೆಳ್ಳುಳ್ಳಿ, ಜೀರಿಗೆ, ಶೇಂಗಾ ಎಲ್ಲ ಬೇಕು. ಇವಾಗ ಏನಂತಂದರೆ ಇದನ್ನು ಚೆನ್ನಾಗಿ ಏನಂತಂದರೆ ಮೆಣಸಿನ್ಕಾಯಿ ಎಲ್ಲ ಹುರ್ಕೊಳ್ಳೋದು. ಅದರಲ್ಲಿ ಏನಂತಂದರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಅದನ್ನು ಕೂಡ ಹುರ್ಕೊಳ್ಳೋದು. ಸ್ವಲ್ಪ ಏನಂತಂದರೆ ಶೇಂಗಾ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇವಾಗ ಏನಂತಂದರೆ ಒಂದು ಟೊಮೆಟೊ, ಹಸಿ ಟೊಮೆಟೊನ ಏನು ಮಾಡಬೇಕಂತಂದರೆ ಹಾಕೋದು, ಹೆರ್ಚ್ ಹಾಕ್ಕೊಂಡು ಅದನ್ನು ಏನಂತಂದರೆ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಎಲ್ಲನೂ ಚೆನ್ನಾಗಿ ಫ್ರೈ ಆದ ನಂತರ ಈಗ ಇದನ್ನೆಲ್ಲ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಏನಂತಂದರೆ ಸಣ್ಣ ಮಾಡ್ಕೋಬೇಕು. ಮತ್ತು ಮೇಲೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿ ಉಪ್ಪು ಕೂಡ ಹಾಕಬೇಕು, ಜೀರಿಗೆನೂ ಕೂಡ ಹಾಕಬೇಕು. ನಾನಿವಾಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಹಾಗೆ ಏನಂತಂದರೆ ಜೀರಿಗೆ ಕೂಡ ಹಾಕಿ ಇದನ್ನು ಮಿಕ್ಸರ್ದಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡಿಕೊಂಡು ಇದನ್ನು ಏನಂತಂದರೆ ನೋಡಿ, ನಾನಿವಾಗ ಗ್ರೈಂಡ್ ಮಾಡ್ತಿದ್ದೀನಿ. ಈ ರೀತಿಯಾಗಿ ಚಟ್ನಿ ರೆಡಿ ಆಯಿತು. ಇದನ್ನು ನಾನು ಏನು ಮಾಡಬೇಕಂತಂದರೆ ಸ್ವಲ್ಪ ಏನಂತಂದರೆ ಎಣ್ಣೆಯನ್ನು ಹಾಕಿ ಒಂದು ಬೊಗಣೆಯಲ್ಲಿ ಎಣ್ಣೆಯನ್ನು ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಇನ್ನೂ ಏನಂತಂದರೆ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ ನಂತರ ಏನಂತಂದರೆ ಇನ್ನೂ ಟೇಸ್ಟಾಗಿರ್ತದೆ. ಮತ್ತು ಇದನ್ನೆಲ್ಲ ಏನಂತಂದರೆ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಡ್ರಿ. ಬೇಕಾತಂದರೆ ಏನಂತಂದರೆ ಒಂದು ಸ್ವಲ್ಪ ಲಿಂಬೆ ರಸನ ಇದ್ರ ಮೇಲೆ ಹಿಂಡಿದ್ರೆ ಚೆನ್ನಾಗಿರ್ತದೆ. ಓಕೆ ಫ್ರೆಂಡ್ಸ್, ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಏನಂತಂದರೆ ಸಬ್ಸ್ಕ್ರೈಬ್ ಕೂಡ ಆಗಿ.
ಇವತ್ತಿನ ಊಟ ಹೀಗೆ ಇತ್ತು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.